ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಲತಾ ರಘು ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಲತಾ, ನಾನು ತುಮಕೂರಿನಿಂದ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮಗಳ ಬರ್ಡೇ ವ್ಲಾಗ್ ಬರ್ತಾ ಇದೆ. ಬನ್ನಿ ಬರ್ಡೇ ದಿನ ಏನೇನಾಯಿತು ಅಂತ ನೋಡೋಣ. ಮೊದಲನೇದಾಗಿ ಬರ್ಡೇ ಹಿಂದಿನ ದಿನ ಸ್ಕೂಲಿಂದ ಬಂದಮೇಲೆ ನನ್ನ ಮಗಳಿಗೆ ತಲೆಗೆ ಆಯಿಲ್ ಹಾಕಿ ಬಿಟ್ಟಿದ್ದೀನಿ, ಬೆಳಗ್ಗೆ ತಲೆ ಸ್ನಾನ ಮಾಡಿಸ್ಬೇಕಲ್ಲ ಅಂತ. ಆಮೇಲೆ ಬೆಳಗ್ಗೆ ಬೇಗ ಎದ್ದು ನೆಲ ಒರೆಸ್ಬಿಟ್ಟು ಕೊಟ್ಟಿದ್ದೀನಿ. ನಾನು ಇವತ್ತು ಗೊತ್ತಲ್ಲ ಹೆಣ್ಮಕ್ಳು ಪ್ರಾಬ್ಲಮ್, ಇವತ್ತು ನಾನು ಪೂಜೆ ಮಾಡೋಂಗಿರಲಿಲ್ಲ, ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ. ಅವ್ರು ಪೂಜೆ ಮಾಡ್ತಾಯಿದ್ದಾರೆ. ನಾನು ಬೆಳಗ್ಗೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನಾನು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇವತ್ತು. ಇದು ಎಳ್ಳಿಕಾಯಿ ಚಿತ್ರಾನ್ನ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು. ಮೊದಲನೇದಾಗಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡೋಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಎಳ್ಳಿಕಾಯಿ ಹುಳಿ ಬೇಕು. ಇದಕ್ಕೆ ಮೇನಾಗಿ 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಮೆಂತೆ ಮತ್ತು ಗಸಗಸೆ 1 ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ಅದನ್ನು ಹಾಕಿದ್ರೆ ಈ ಚಿತ್ರಾನ್ನಕ್ಕೆ. ನೋಡಿ ತೋರಿಸ್ತಾ ಇದ್ದೀನಲ್ಲ. ಇವಾಗ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಮತ್ತು ಕಡಲೆಬೇಳೆ ಎಲ್ಲ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಈರುಳ್ಳಿ ಹಾಕಿ ಅದು ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಮೆತ್ತಗೋಗೋ ಥರ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕಿ. ಈಗ ಸ್ವಲ್ಪ ಅರಿಶಿನ ಮತ್ತು ಎಷ್ಟು ಟೇಸ್ಟಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ನೋಡಿಕೊಂಡು ಸಾಲ್ಟ್ ಹಾಕ್ಕೊಬೇಕು. ಈಗ ಸಾಲ್ಟ್ ಹಾಕೊಂಡ್ಮೇಲೆ ಸ್ವಲ್ಪ ಅದು ಆನಿಯನ್ ಎಲ್ಲ ಫ್ರೈ ಆದಮೇಲೆ ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಪುಡಿ ಹಾಕಬೇಕು. ಇದು ಸ್ವಲ್ಪ ಆಯಿಲು ಕಮ್ಮಿ ಆಗಿರೋ ಥರ ಕಾಣಿಸುತ್ತೆ. ನಿಮಗೆ ಬೇಕಾದರೆ ನೀವು ಆಯಿಲು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ. ನಾನು ಆಯಿಲ್ ಕಮ್ಮಿನೇ ಯೂಸ್ ಮಾಡೋದು, ಕಡಿಮೆ ಯೂಸ್ ಮಾಡ್ತೀನಿ ನಾನು ಆಯಿಲ್ನ. ಅಂದರೆ ನೀವು ರೈಸಿಗೆ ಮಿಕ್ಸ್ ಮಾಡಿದಾಗ ಅದು ಕರೆಕ್ಟಾಗೇ ಇರುತ್ತೆ, ಇಲ್ಲಾಂದರೆ ತುಂಬ ಜಾಸ್ತಿ ಆಯಿಲ್ ಥರ ಕೈಗೆ ಸಿಗ್ತಾ ಇರುತ್ತೆ ಅದು. ಅದಾದಮೇಲೆ ಕಾಯೆಲ್ಲ ಹಾಕ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಎಳ್ಳಿ ಹುಳಿನ ಹಾಕಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಆರಬೇಕು ಎಳ್ಳಿ ಹುಳಿ ಹಾಕೋಕ್ಕಿಂತ ಮುಂಚೆ. ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮಗೆ ಚಿಕನ್ ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್. ಈಗ ಇದಕ್ಕೆ ಅನ್ನನ ಮಿಕ್ಸ್ ಮಾಡ್ಕೋಬೇಕು. ರೈಸ್ ಸ್ವಲ್ಪ ಆರ್ಕೊಂಡಿರಬೇಕು, ಆವಾಗ ಇದು ರೈಸ್ ಎಲ್ಲ ಕಟ್ಟಾಗಲ್ಲ. ಮಿಕ್ಸ್ ಮಾಡಬೇಕಾದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಇವಾಗ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಲೇಟ್ ಆಗುತ್ತೆ. ಅದು ಆರಿಸೋವರೆಗೂ ಕಾಯೋಕ್ಕೆ ಪೇಷನ್ಸ್ ಇಲ್ಲ ನನಗೆ, ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗಲೇ. ಈಗ ಮಿಕ್ಸ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚಿತ್ರಾನ್ನ ರೆಡಿ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ನನ್ನ ಹಸ್ಬೆಂಡಿಗೆ ತುಂಬ ಫೇವ್ರೇಟ್ ಈ ಚಿತ್ರಾನ್ನ, ನನ್ನ ಮಗಳಿಗೂ ಅಷ್ಟೇ. ಈಗ ತಿಂಡಿ ಎಲ್ಲ ರೆಡಿ ಮಾಡಿದ್ದಾದಮೇಲೆ ಪೂರ್ವಿಕನ ಎಬ್ಬರಿಸಿ ನಾನು ವಿಶ್ ಮಾಡ್ತಾಯಿದ್ದೀನಿ. ಹ್ಯಾಪಿ ಬರ್ಡೇ ಮಗಳೇ ಅಂತ ಹೇಳ್ತಾ ಇದ್ದೀನಿ. ದೇವ್ರ ಫೋಟೋ ನೋಡಮ್ಮ ಅಂತ ಹೇಳ್ತಾ ಇದ್ದೀನಿ. ಬರ್ಡೇ ಡ್ರೆಸ್ ಶಾಪ್ ಮಾಡೋಕ್ಕೆ ಹೋದಾಗ ಏನೇನು ಶಾಪ್ ಮಾಡ್ಕೊಂಡ್ಬಂದ್ವಿ ಅಂತ ನೋಡೋಣ ಬನ್ನಿ. ನೋಡಿ, ಈ ಕಾರ್ನ ಪರ್ಚೇಸ್ ಮಾಡಿದ್ದಾನೆ ನನ್ನ ಮಗ. ಅವನಂತೂ ತುಂಬ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ. ನೋಡಿರಿ, ಇಲ್ಲಿ ಇಂಜಿನ್ ಡೋರ್ ಓಪನ್ ಆಗುತ್ತೆ, ಫ್ರಂಟ್ ಮತ್ತು ಬ್ಯಾಕ್ ಡೋರು 4 ಡೋರ್ಸು ಓಪನ್ ಆಗುತ್ತೆ, ಮತ್ತು ಡಿಕ್ಕಿ ಓಪನ್ ಆಗುತ್ತೆ, ಮತ್ತು ರೂಪು ಕೂಡ ಓಪನ್ ಆಗುತ್ತೆ ಇದರಲ್ಲಿ ಅಂತ ಫುಲ್ ಖುಷಿ ಅವನಿಗಂತೂ. ಆಮೇಲೆ ನೋಡಿ, ಈಗ ರನ್ ಆಗಬೇಕಾದ್ರೆ ಫಾಗ್ ಬರ್ತಾ ಇದೆ. ಈಗ ಕಾಣಿಸ್ತಲ್ಲ, ತಡೀರಿ, ಈಗ ಕಾಣಿಸ್ತು. ಈಗ ಮನೆಗೆ ಡೆಕೋರೇಷನ್ ಐಟಮ್ ತೊಗೊಂಬಂದಿದ್ದೀವಿ. ಇದು LED ಟೇಬಲ್ ಪೀಕಾಕ್ ಡಿಸೈನ್ ಇರೋವಂಥ ಲ್ಯಾಂಪು. LED ಟೇಬಲ್ ಪೀಕಾಕ್ ಡಿಸೈನ್ ಇರೋವಂಥ ಟೇಬಲ್ ಲ್ಯಾಂಪು. ಇದೆಲ್ಲ ತೋರಿಸ್ಬೇಕಾದ್ರೆ ನನ್ನ ಮಗಳು ನಂದು ತೋರಿಸು ಮಮ್ಮ, ನಂದು ತೋರಿಸು, ನನ್ನ ಡ್ರೆಸ್ ತೋರಿಸು ಅಂತ ನಾನೇ ತೋರಿಸ್ತೀನಿ, ನನ್ನ ಡ್ರೆಸ್ ನಾನೇ ತೋರಿಸ್ತೀನಿ ಅಂತ ತೋರಿಸ್ತಾ ಇದ್ದೆ ನೋಡ್ರಿ.
ಇದು ನಾವು ಮಾರುತಿ MG ರೋಡಲ್ಲಿ ಮಾರುತಿ ಪ್ಲಾಜಾ ಅಲ್ಲಿ ಕಿಡ್ಸ್ ವರ್ಡ್ ಇದೆಯಲ್ಲ, ಅಲ್ಲಿ ತೊಗೊಂಬಂದಿರೋದು. ನಾವು ಆಲ್ಮೋಸ್ಟ್ ಬಟ್ಟೆ ಎಲ್ಲ ಅಲ್ಲೇ ತೆಗಿಯೋದು ಇವರಿಬ್ರಿಗೂ. ತುಂಬ ಚೆನ್ನಾಗಿರುತ್ತೆ ಕ್ಲಾತ್ ಎಲ್ಲ. ಈಗ ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ ಇಬ್ರಿಗೂ ಲಂಚ್ ಹಾಕ್ಬಿಟ್ಟು ವಾಟರ್ ಬಾಟ್ಲ್ ಹಾಕಿ. ಅಪ್ಪ ಬೆಳಗ್ಗೆ ಹೊತ್ತು ಸಖತ್ತು ಆ ಕೆಲಸ ಈ ಕೆಲಸ, ಫ್ರೂಟ್ಸ್ ಹಾಕು, ಲಂಚ್ ಹಾಕು, ರೆಡಿ ಮಾಡು, ಮತ್ತು ತಲೆ ಬಾಚು. ನನ್ನ ಮಗಳಿಗೆ ಇದೆ ಸಖತ್ತು ಟೆನ್ಷನ್ ಇರುತ್ತೆ. ನಿಜವಾಗ್ಲೂ ಎಲ್ಲ ಅಮ್ಮಂದಿರಿಗೂ ಹ್ಯಾಟ್ಸ್ ಆಫ್. ಏನು ಹೇಳಬೇಕು ಅಂದರೆ ನಮ್ಮ ಅಮ್ಮನಿಗೆ ನಿಜವಾಗ್ಲೂ, ನಮ್ಮಮ್ಮಂಗೂ ಅಷ್ಟೇ ಒಂದು ಬಿಗ್ ಹ್ಯಾಟ್ಸ್ ಆಫ್. ಮತ್ತು ಲವ್ ಯು ಅಮ್ಮ. ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಫ್ರೂಟ್ಸ್ ತಿನ್ನೋದೇ ಇಲ್ಲ, ಎಲ್ಲ ವಾಪಸ್ ಹಾಗೆ ತಗೊಂಬಂದಿರ್ತಾರೆ. ಅದಕ್ಕೆ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಕೇಳಿ. ಹಂಗೂ ನನ್ನ ಮಗ, ಅಮ್ಮ ನಂಗೆ ಅಷ್ಟೊಂದು ಹಾಕ್ಬಿಡ ತೆಗಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ತೋರಿಸಿ ಚೆಕ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ನನ್ನ ಮಗಳು ರೆಡಿಯಾಗಿ ಬಂದ್ಲು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳಲ್ವ. ನನ್ನದೇ ಕಣ್ತುಷ್ಟಿ ಆಗುತ್ತೆ. ಮನೆಗೆ ಒಬ್ಬಳು ಹೆಣ್ಮಗಳು ಇರಬೇಕು ಕಣ್ರಿ, ಆವಾಗಲೇ ಅದು ಏನೋ ಖುಷಿ ಅಲ್ವಾ. ಸಾಕು, ನಾನು ಸ್ವಲ್ಪ ಎಮೋಷ್ನಲ್ ಆಗಿಬಿಡ್ತೀನಿ ಆಮೇಲೆ. ನಾನು ನನ್ನ ಮಗಳು ತುಂಬ ಲವ್ ಮಾಡ್ತೀನಿ, ತುಂಬ ಪ್ರೀತಿ ಮಾಡ್ತೀನಿ. ಲವ್ ಯು ಮಗಳೇ. ಈಗ ಸ್ಕೂಲಿಗೆ ಕಳಿಸೋ ಟೈಮ್ ಆಯಿತು. ಈಗ ನಾನು ಹೋಳಿಗೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹೂರಣ ಎಲ್ಲ ಮಾಡಿಟ್ರೆ ಈಸಿ ಆಗುತ್ತೆ ಮಕ್ಕಳು ಬರೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಈಗಲೇ ರೆಡಿ ಮಾಡ್ತಾ ಇದ್ದೀನಿ. ನಾನು ಫುಲ್ ವಿಡಿಯೋ ಶೂಟ್ ಮಾಡಿಲ್ಲ, ಸ್ವಲ್ಪ ಮಾತ್ರ ಅಲ್ಲೊಂದು ಇಲ್ಲೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೆ. ಈಗ ಈವ್ನಿಂಗ್ ಆಯಿತು, ಮಕ್ಕಳು ಸ್ಕೂಲಿಂದ ಬಂದರು. ಪೂರ್ವಿ ಸ್ಕೂಲಲ್ಲಿ ಏನು ಬರ್ಡೇ ದಿವಸ ಒಂದು ಗ್ರೀಟಿಂಗ್ ಕೊಡ್ತಾರೆ ಅವ್ರ ಹೆಸ್ರಿಗೆ. ತೋರಿಸ್ತಾ ಇತ್ತು ತಂದು, ನೋಡು ಮಮ್ಮ ನಮ್ಮ ಸ್ಕೂಲಲ್ಲಿ ಕೊಟ್ಟಿರೋದು ಅಂತ. ಈಗ ಮಕ್ಕಳಿಗೆ ಬಿಸಿ ಬಿಸಿ ಹೋಳಿಗೆ ಮಾಡಿ ಕೊಡ್ತಾ ಇದ್ದೀನಿ. ಒಬ್ಬಟ್ಟು ಪೂರ್ವಿಕಾ ಕೇಳಿದ್ದು, ಆಮೇಲೆ ಜೊತೆ ಬಂದ್ಬಿಟ್ಟು ಅಮ್ಮ ನನಗೆ ಫಸ್ಟ್ ಕೊಡು ಅಂತ ಕೇಳ್ತಾ ಇದ್ದ. ಅದಕ್ಕೆ ಪೂರ್ವಿ ಇಲ್ಲ ನನಗೆ ಬೇಕು ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇಲ್ಲ ನಾನು ಫಸ್ಟ್ ಪೂರ್ವಿಕಂಗೆ ಕೊಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ನೋಡ್ರಿ ಏನು ಹೇಳ್ತಾವನೆ ಅಂತ. ನನ್ನ ಚಂದು ಏನು ಹೇಳ್ತಿದ್ದಾನೆ ನೋಡ್ರಿ. ನೋಡಿ ಫ್ರೆಂಡ್ಸ್, ನನಗೆ ಕೊಡ್ತಿಲ್ಲ ಫಸ್ಟ್ ನಾನು ಹೇಳಿದ್ದು. ಈಗ ಬರ್ಡೇ ಸೆಲೆಬ್ರೇಷನ್ ಟೈಮ್. ನಾವೇನು ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ, ಸಿಂಪಲ್ಲಾಗಿ ಮನೆಯಲ್ಲೇ ಸಿಹಿ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಕೇಕ್ ಕಟ್ ಮಾಡ್ತೀವಿ ಅಷ್ಟೇ. ಈಗ ಕೇಕ್ ಕಟ್ ಮಾಡೋ ಟೈಮ್. ಹ್ಯಾಪಿ ಟೈಮ್. ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್ ಪೂರ್ವಿಗೆ. ಹ್ಯಾಪಿ ಬರ್ಡೇ ಪೂರ್ವಿ, ಗಾಡ್ ಬ್ಲೆಸ್ ಯು ಅಂತ.
ಬ್ಲಾಸ್ಟ್ ಆಗಲಿಲ್ಲ ನೋಡ್ರಿ, ಎಸಿ ಹೋಗ್ರಿ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ. ನನಗೆ ಬೇಕು ಅಂತ ಪೂರ್ವಿಕ ಹೇಳ್ತಾ ಇದ್ದೆ. ನೋಡಿ, ಅದನ್ನು ಬ್ಲಾಸ್ಟ್ ಆಗಲಿಲ್ವಲ್ಲ, ಅದನ್ನು ಹಾಕು ಮಮ್ಮ ಈ ಥರ ತಲೆ ಮೇಲೆ ಅಂತ ಹಾಕ್ಸ್ಕೊತಾ ಐತೆ. ಇವಾಗ ಪಿಕ್ಸ್ ಎಲ್ಲ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.